ನೀವು ಒಂದು ರಾಜಸಭೆಯಲ್ಲಿ ನಿಂತಿದ್ದೀರಾ ಅಂದ್ಕೊಳ್ಳಿ. ನೂರಾರು ಕಣ್ಣುಗಳು ನಿಮ್ಮ ಮೇಲಿವೆ. ನಿಮ್ಮ ಕೈಯಲ್ಲಿ ಒಂದು ಬಿಲ್ ಇದೆ ಮತ್ತು ಯಾವುದು ಅಸಾಧ್ಯವೋ ಅಂಥ ಕೆಲಸನ ನೀವು ಮಾಡಬೇಕಾಗಿದೆ. ಅದೇನು ಗೊತ್ತಾ? ಒಂದು ತಿರುಗೋ ಚಕ್ರದ ಒಳಗೆ ಸುತ್ತುತ್ತಾ ಇರೋ ಚಲಿಸೋ ಮೀನಿನ ಕಣ್ಣನ್ನು ಎಣ್ಣೆಯ ಕೊಳದಲ್ಲಿ ಬೀಳೋ ಅದರ ಪ್ರತಿಬಿಂಬನ ಮಾತ್ರ ನೋಡಿ ಗುರಿ ಇಡೋದು. ಇದೆಂಥ ಹುಚ್ಚುತನ ಅನ್ಸುತ್ತೆ ಅಲ್ವಾ? ಇದ್ಯಾವುದೋ ದಂತಕಥೆ ಅಲ್ಲ. ರಾಜ ದ್ರುಪದನ ಮಗಳು ದ್ರೌಪದಿಯ ಸ್ವಯಂವರದ ಕತೆ. ಸ್ವಯಂವರಕ್ಕೆ ಬಂದಿದ್ದ ವರಗಳಿಗೆ ನೀಡಿದ್ದ ಸವಾಲು. ಪ್ರಾಚೀನ ಭಾರತದಲ್ಲಿ ಸ್ವಯಂವರ ಒಂದು ಮಹಾನ್ ಆಡಿಷನ್ಗಿಂತ ಕಡಿಮೆ ಇರಲಿಲ್ಲ. ಅಲ್ಲಿ ರಾಜರು, ಯೋಧರು, ರಾಜಕುಮಾರರು ಮತ್ತು ಇಂಥ ಅನೇಕರು ತಮ್ಮ ಕಿರೀಟದೊಂದಿಗೆ ಮಾತ್ರ ಅಲ್ಲ, ಧೈರ್ಯ, ಶಕ್ತಿ ಮತ್ತು ಕೌಶಲ್ಯಗಳೊಂದಿಗೆ ಸೇರಿ ಒಬ್ಬ ರಾಜಕುಮಾರಿಯ ಹೃದಯ ಗೆಲ್ಲೋದಕ್ಕೆ ಕಾಯ್ತಾ ಇರ್ತಿದ್ರು. ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗಳಿರಲಿಲ್ಲ, ಹೊಂದಾಣಿಕೆಯ ಪರೀಕ್ಷೆಗಳನ್ನು ನಡೆಸೋ ಕುಟುಂಬ ಜ್ಯೋತಿಷ್ಯರಿರಲಿಲ್ಲ. ಬದಲಿಗೆ ಅತ್ಯುತ್ತಮ ಯೋಧನೇ ಗೆಲ್ಲಲಿ ಅನ್ನೋ ನಿಯಮ ಇತ್ತು. ಈ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಅನಿಸಿಕೊಂಡ ಯೋಧ ತನ್ನ ಪರಾಕ್ರಮವನ್ನ ಸಾಬೀತುಪಡಿಸಬೇಕಾಗಿತ್ತು. ಈಗ ದ್ರೌಪದಿಯ ಸ್ವಯಂವರದ ಸಂದರ್ಭಕ್ಕೆ ಬರೋಣ. ಸಭಾಂಗಣದ ಎತ್ತರದಲ್ಲಿ ಒಂದು ತಿರುಗೋ ಚಕ್ರವನ್ನ ತೂಗು ಹಾಕಲಾಗಿತ್ತು ಮತ್ತು ಅದರ ಒಳಭಾಗದಲ್ಲಿ ತನ್ನದೇ ಕಕ್ಷೆಯ ಮೇಲೆ ಸುತ್ತುತ್ತಾ ಇರೋ ಒಂದು ಮೀನನ್ನ ಇಡಲಾಗಿತ್ತು ಮತ್ತು ಅದರ ಕೆಳಗೆ ಒಂದು ಎಣ್ಣೆಯ ಕೊಳವನ್ನ ಸಿದ್ಧಪಡಿಸಲಾಗಿತ್ತು. ಚಲಿಸ್ತಾ ಇರೋ ಮೀನಿನ ಪ್ರತಿಬಿಂಬ ಈ ಎಣ್ಣೆಯ ಕೊಳದಲ್ಲಿ ಕಾಣ್ತಾ ಇತ್ತು. ನಿಯಮ ಬಹಳ ಕಟ್ಟುನಿಟ್ಟಾಗಿತ್ತು. ಯಾವುದೇ ಕಾರಣಕ್ಕೂ ತಲೆ ಎತ್ತಿ ಮೇಲೆ ನೋಡಬಾರ್ದು. ಕೇವಲ ಪ್ರತಿಬಿಂಬವನ್ನ ಮಾತ್ರ ನೋಡಿ ನಿಖರವಾಗಿ ಮೀನಿನ ಕಣ್ಣಿಗೆ ಗುರಿ ಇಡಬೇಕು. ಹಾಗಂತ ಮೀನು ಒಂದೇ ಕಡೆ ಇರಲಿಲ್ಲ, ಅದು ಚಲಿಸ್ತಾ ಇತ್ತು. ಅದರ ಚಲನೆಯನ್ನ ಗಮನಿಸ್ತಾ ಅದರ ಕಣ್ಣಿನ ಮೇಲೆ ನಿಗಾ ಇಡಬೇಕಿತ್ತು. ಪ್ರತಿಬಿಂಬವನ್ನೇ ನೋಡ್ತಾ ಅದರ ಸ್ಥಾನವನ್ನ ಲೆಕ್ಕ ಹಾಕಬೇಕಾಗಿತ್ತು ಮತ್ತು ಸಂಪೂರ್ಣ ನಿಖರತೆಯಿಂದ ಹೊಡಿಬೇಕಿತ್ತು. ಈ ಅಸಾಧ್ಯ ಕಾರ್ಯವನ್ನ ಮಾಡೋದಕ್ಕೆ ಯಾರು ಮುಂದೆ ಬಂದ್ರು ಗೊತ್ತಾ? ಮಹಾನ್ ಯೋಧ ಅರ್ಜುನ. ಗುರು ದ್ರೋಣಾಚಾರ್ಯರ ಬಳಿ ತರಬೇತಿ ಪಡೆದವನು. ಅರ್ಜುನ ಇದನ್ನ ಯಶಸ್ವಿಯಾಗಿ ಪೂರೈಸ್ತಾನೆ. ಅವನಿಗಿದು ಹೇಗೆ ಸಾಧ್ಯ ಆಯಿತು? ಯೋಚನೆ ಮಾಡ್ತೀರಾ? ಕೇವಲ ಅದೃಷ್ಟದಿಂದಲೋ ಆಕಸ್ಮಿಕವಾಗಿಯೋ ಅಲ್ಲ, ಕಠಿಣ ತರಬೇತಿಯಿಂದ. ಚಲನೆ ಮತ್ತು ಸಮಯವನ್ನ ಅರ್ಥ ಮಾಡಿಕೊಂಡು ಏಕಾಗ್ರತೆಯಿಂದ ಇದನ್ನ ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಹೊಯ್ಸಳ ಮತ್ತು ವಿಜಯನಗರ ದೇವಾಲಯಗಳ ಮೂರ್ತಿ ಶಿಲ್ಪಗಳು ಸಹ ಅಂತಹ ತರಬೇತಿ ನೈಜವಾಗಿತ್ತು ಅನ್ನೋದನ್ನ ತೋರಿಸುತ್ತೆ. ಗುರುಗಳು ತಮ್ಮ ವಿದ್ಯಾರ್ಥಿಗಳನ್ನ ಇದೇ ರೀತಿಯ ಸವಾಲುಗಳ ಮೂಲಕ ಮಾರ್ಗದರ್ಶನ ಮಾಡೋದನ್ನ ಆ ಶಿಲ್ಪಕಲೆಗಳು ಚಿತ್ರಿಸುತ್ತವೆ. ಭಾರತದ ಕಲಾ ಪರಂಪರೆಗಳು ಸಹ ಸುತ್ತುತ್ತಾ ಇರೋ ಚಕ್ರಗಳನ್ನ ಮತ್ತು ಅವುಗಳ ಮೇಲೆ ಜೋಡಿಸಲಾದ ಪಕ್ಷಿಗಳನ್ನ ಪ್ರದರ್ಶಿಸುತ್ತವೆ. ಇದು ಗುರಿ ಮತ್ತು ನಿಖರ ಲೆಕ್ಕಾಚಾರಗಳ ನೈಜ ಪರೀಕ್ಷೆಯನ್ನ ಅನುಕರಿಸುತ್ತೆ. ಆದರೆ ಇಲ್ಲಿಯೇ ವಿಷಯಗಳು ಕುತೂಹಲ ಹುಟ್ಟಿಸೋದು. ಶೌರ್ಯ ಮತ್ತು ಬಿಲ್ಲುಗಾರಿಕೆಯ ಈ ಪ್ರಾಚೀನ ಕಥೆಯ ಒಳಗೆ ಒಂದು ಅತ್ಯಂತ ಗಹನವಾದ ಗಣಿತೀಯ ಸತ್ಯ ಅಡಗಿದೆ. ಇದು ಕಾಪರ್ನಿಕಸ್ ಥಿಯರಿ ಅಂತ ಪರಿಚಿತವಾಗಿರೋ ವಿಷಯ. ಇದೆಲ್ಲ ಶುರುವಾಗೋದು 2 ವೃತ್ತಗಳಿಂದ. ಈಗ ಒಂದು ದೊಡ್ಡ ವೃತ್ತವನ್ನ ಕಲ್ಪಿಸ್ಕೊಳ್ಳಿ. ಅದರ ವ್ಯಾಸ L ಮತ್ತು ಅದರ ಒಳಗೆ ಅದರ ಅರ್ಧ ಗಾತ್ರದ ಇನ್ನೊಂದು ಸಣ್ಣ ವೃತ್ತ. ಆ ವೃತ್ತದ ವ್ಯಾಸ L/2 ಮತ್ತು ಅದು ದೊಡ್ಡ ವೃತ್ತದ ಒಳ ಅಂಚಿನಲ್ಲಿ ಉರುಳುತ್ತೆ. ಈಗ ಸಣ್ಣ ವೃತ್ತದ ಅಂಚಿನ ಮೇಲೆ ಒಂದು ಬಿಂದುವನ್ನು ಗುರುತು ಮಾಡಿ. ಸಣ್ಣ ವೃತ್ತ ಉರುಳ್ತಾ ಇದ್ದ ಹಾಗೆ ಆ ಗುರುತು ಬಿಂದುವು ಯಾವ ರೀತಿಯ ಮಾರ್ಗವನ್ನು ರಚಿಸುತ್ತೆ? ಬಹುಶಃ ನೀವು ವಕ್ರರೇಖೆಗಳು, ಸುರುಳಿಗಳು, ಏನೋ ಅಸ್ತವ್ಯಸ್ತವಾದ ವಿನ್ಯಾಸ ಮೂಡಬಹುದು ಅಂತ ಅಂದ್ಕೋಬಹುದು. ಆದರೆ ಕಾಪರ್ನಿಕಸ್ ಥಿಯರಿ ನಮಗೆ ಬೇರೆದೇ ಹೇಳುತ್ತೆ. ಆ ಬಿಂದು ಎಲ್ಲ ಉರುಳುವಿಕೆ ಮತ್ತು ಸುತ್ತುವಿಕೆಯ ಹೊರತಾಗಿಯೂ ದೊಡ್ಡ ವೃತ್ತದ ವ್ಯಾಸದ ಮೇಲೆ ನೇರ ರೇಖೆಯನ್ನು ರಚಿಸುತ್ತೆ. ಆಶ್ಚರ್ಯ ಅಲ್ವಾ? ಒಂದು ಸುತ್ತುತ್ತಾ ಇರೋ ವೃತ್ತ ನೇರ ರೇಖೆಯನ್ನು ಸೃಷ್ಟಿಸುತ್ತೆ. ಆದರೆ ಇದು ಕೇವಲ ಸಣ್ಣ ವೃತ್ತ ದೊಡ್ಡ ವೃತ್ತದ ಅರ್ಧ ಗಾತ್ರದ್ದಾಗಿದ್ರೆ ಮಾತ್ರ ಸಾಧ್ಯ. ವಿಷಯ ಏನಂದ್ರೆ ಇದೇ ಅರ್ಜುನನ ಬಾಣದ ಹಿಂದಿನ ರಹಸ್ಯ. ಈಗ ಮತ್ತೆ ಆ ವ್ಯವಸ್ಥೆಯನ್ನ ಊಹಿಸ್ಕೊಳ್ಳಿ. ಒಂದು ದೊಡ್ಡ ಚಕ್ರ ತಿರುಗ್ತಾ ಇದೆ. ಅದರೊಳಗೆ ಸುತ್ತುತ್ತಾ ಇರೋ ಮೀನು ಒಂದು ಸಣ್ಣ ವೃತ್ತದ ರೀತಿ ವರ್ತಿಸುತ್ತೆ ಮತ್ತು ಮೀನಿನ ಕಣ್ಣು ಗುರುತು ಮಾಡಿದ ಬಿಂದುವಾಗಿದೆ. ಅನುಪಾತಗಳು ಮತ್ತು ವೇಗಗಳು ಸರಿಯಾಗಿ ಹೊಂದಿಕೊಂಡಾಗ ಅವುಗಳ ಒಟ್ಟು ಚಲನೆಗಳನ್ನು ಊಹಿಸಬಹುದಾಗಿರುತ್ತೆ. ಎಲ್ಲವೂ ಚಲನೆಯಲ್ಲಿದ್ದಾಗಲೂ ಸಹ ಪ್ರತಿಬಿಂಬವು ಸ್ಥಿರವಾದ ಒಂದು ಚಲನಾ ಕ್ರಮವನ್ನು ಹೊಂದಿರುತ್ತೆ. ಈ ಚಲನೆಗಳನ್ನು ಗಮನಿಸಲು ಮತ್ತು ಊಹಿಸಲು ತರಬೇತಿ ಪಡೆದ ಅರ್ಜುನ ಮೀನಿನ ಕಣ್ಣು ಮುಂದೆ ಎಲ್ಲಿ ಕಾಣಿಸುತ್ತೆ ಅನ್ನೋದನ್ನ ಮನಸ್ಸಲ್ಲೇ ನಕ್ಷೆ ಮಾಡ್ತಾನೆ. ಇದು ಕೇವಲ ಬಿಲ್ಲುಗಾರಿಕೆ ಅಲ್ಲ, ಇದು ಕ್ರಿಯಾತ್ಮಕವಾದ ರೇಖಾಗಣಿತ.
ಈಗ ಈ ಯೋಚನೆ ಪ್ರಾಚೀನ ಮತ್ತು ಕಾವ್ಯಾತ್ಮಕ ಅಂತ ಅನ್ನಿಸ್ಬೋದು, ಆದರೆ ಆಧುನಿಕ ಜಗತ್ತಲ್ಲೂ ಕೂಡ ಬಳಕೆಯಲ್ಲಿದೆ. ಎಂಜಿನಿಯರ್ಗಳು ಗೇರ್ ವಿನ್ಯಾಸದಲ್ಲಿ ಈ ಪ್ರಮೇಯವನ್ನು ಬಳಸ್ತಾರೆ. ಗಡಿಯಾರಗಳು ಅಥವಾ ಯಂತ್ರಗಳಲ್ಲಿರೋ ಹಾಗೆ ಸಣ್ಣ ಗೇರ್ಗಳು ದೊಡ್ಡ ಗೇರ್ಗಳ ಸುತ್ತ ಉರುಳಿದಾಗ ಕೆಲವು ಗೇರ್ ಬಿಂದುಗಳು ರಚಿಸೋ ಮಾರ್ಗ ಈ ನಿಖರವಾದ ತತ್ವಗಳನ್ನು ಅನುಸರಿಸುತ್ತೆ. ಇದು ನಯವಾದ ನಿಖರವಾದ ಚಲನೆಗೆ ಅನುವು ಮಾಡಿಕೊಡುತ್ತೆ. ಆನಿಮೇಟರ್ಗಳು ಸಹ ಈ ತತ್ವನ ಅವಲಂಬಿಸಿರ್ತಾರೆ. ಒಂದು ಚಕ್ರ ಮುಂದೆ ಸಾಗುವಾಗ ಅದು ಸುತ್ತೋದನ್ನು ಆನಿಮೇಟ್ ಮಾಡಬೇಕು ಅಂತಾದರೆ ವೃತ್ತಾಕಾರದ ಚಲನೆಗಳು ಊಹಿಸಬಹುದಾದ ಭಾಗಗಳಾಗಿ ಹೇಗೆ ರೂಪಾಂತರಗೊಳ್ಳುತ್ತವೆ ಅನ್ನೋದನ್ನು ಆನಿಮೇಟರ್ಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ರೋಬೋಟಿಕ್ಸ್ ನಿಸ್ಸಂಶಯವಾಗಿ ರೋಬೋಟಿಕ್ ತೋಳುಗಳು ಮತ್ತು ಕೀಲುಗಳನ್ನು ವಿನ್ಯಾಸಗೊಳಿಸುವಾಗ ಪ್ಲಾನರ್ಗಳು ತಿರುಗೋ ಭಾಗಗಳು ನೇರ ರೇಖೆಯ ಚಲನೆಯನ್ನು ಹೇಗೆ ಉತ್ಪಾದಿಸಬಹುದು ಅಂತ ಲೆಕ್ಕಾಚಾರ ಮಾಡ್ತಾರೆ. ಅರ್ಜುನ ತನಗರಿವಿಲ್ಲದೆ ಅನುಸರಿಸಿದ ಇದೇ ರೇಖಾಗಣಿತದ ನಿಯಮಗಳ ಆಧಾರದ ಮೇಲೆ. ಅಮ್ಯೂಸ್ಮೆಂಟ್ ಪಾರ್ಕ್ ರೈಡ್ಗಳು ಸಹ ಚಲಿಸುವ ಕ್ಯಾಬಿನ್ಗಳೊಂದಿಗೆ ರಾಟೆ ತೊಟ್ಟಿಲುಗಳು, ಸಮತೋಲನ, ಸುರಕ್ಷತೆ ಮತ್ತು ರೋಮಾಂಚನವನ್ನು ಅನುವು ಮಾಡಿಕೊಡುವುದಕ್ಕೆ ಇದೇ ರೀತಿಯ ಗಣಿತವನ್ನು ಬಳಸಲಾಗುತ್ತೆ. ಮತ್ತು ತರಗತಿಗಳಲ್ಲಿ ಸ್ಟೈರೋಗ್ರಾಫ್ಗಳೊಂದಿಗೆ ಅಂದರೆ ಈ ವೃತ್ತಾಕಾರದ ಚಿತ್ರವನ್ನು ಬರೆಯೋ ಆಟಿಕೆಗಳು, ಅದನ್ನು ಕಲಿಯೋ ಮಕ್ಕಳು ದೊಡ್ಡ ವೃತ್ತದೊಳಗೆ ಸಣ್ಣ ವೃತ್ತದ ಉರುಳುವಿಕೆಯಿಂದ ವಕ್ರರೇಖೆಗಳು ಮತ್ತು ರೇಖೆಗಳು ಮೂಡೋದನ್ನು ನೋಡ್ತಾ ತಮಗರಿವಿಲ್ಲದೆ ಕಾಪರ್ನಿಕಸ್ ಥಿಯರಿ ಜೀವಂತವಾಗೋದನ್ನು ಕಾಣ್ತಾರೆ. ಆದ್ರಿಂದ ಒಂದು ಯಂತ್ರ ಹೇಗೆ ಚಲಿಸುತ್ತೆ ಅಥವಾ ರೋಬೋಟ್ನ ತೋಳು ಹೇಗೆ ಮೇಲ್ಮೈಯ ಸುತ್ತ ಸಾಗತ್ತೆ ಅಥವಾ ಒಂದು ಸ್ಮೂತ್ ಆನಿಮೇಷನ್ ಸಹಜ ಚಲನೆಯನ್ನು ಹೇಗೆ ಅನುಕರಿಸುತ್ತೆ ಅಂತ ನೀವು ಮುಂದಿನ ಬಾರಿ ಕೌತುಕ ಪಟ್ಟಾಗ, ಒಂದು ಕಾಲದಲ್ಲಿ ಒಂದು ರಾಜಸಭೆಯಲ್ಲಿ ಒಬ್ಬ ಯುವ ಯೋಧ ತನ್ನ ಶಕ್ತಿಯಿಂದ ಮಾತ್ರವಲ್ಲ ಬದಲಾಗಿ ಗಣಿತೀಯ ಒಳನೋಟದಿಂದ ಒಂದು ಸಮಸ್ಯೆಯನ್ನು ಪರಿಹರಿಸಿದ ಅನ್ನೋದನ್ನು ನೆನಪಿಡಿ. ಅರ್ಜುನನ ಬಾಣ ಕೇವಲ ಮೀನಿನ ಕಣ್ಣನ್ನು ಭೇದಿಸಲಿಲ್ಲ, ಒಂದು ಕಾಲವನ್ನು ಭೇದಿಸ್ತು. ಪ್ರಾಚೀನ ಜ್ಞಾನವನ್ನು ಆಧುನಿಕ ವಿಜ್ಞಾನದ ಜೊತೆ ಸಂಧಿಸ್ತು. ಒಂದು ಸುತ್ತುತ್ತಾ ಇರೋ ಚಕ್ರ, ಅದರ ಪ್ರತಿಬಿಂಬ ಮತ್ತು ಚಲನೆಯ ಹಿಂದೆ ಇದ್ದ ತರ್ಕಕ್ಕೆ ಥ್ಯಾಂಕ್ಸ್ ಅನ್ನೋಣ.